ಬಲವಂತವಾಗಿ ಕರ್ಕೊಂಡು ಹೋಗ್ತಿದ್ರೆ ಅವಾಗ ಅವರು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಉಲ್ಟಾ ಜಂಕ್ಷನ್ ನ 2ನೇ ಮಹಡಿಯಲ್ಲಿ ಉಳ್ಕೊಂಡಿರ್ತಾರೆ. ಅವ್ರು ಅಲ್ಲಿ ಹೋಗಿ ಅವ್ರು ಭೇಟಿಯಾಗ್ಲಿಕ್ಕೆ ಹೋದಾಗ ಅವರು ಹೋಗಿ ದಂಡವತ್ ಹಾಕಿ ನಮಸ್ಕಾರ ಮಾಡ್ಕೊಂಡು ಕೂತಿದ ತಕ್ಷಣನೇ ಹೇಳ್ತಾರೆ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ನೀವ್ ಯಾಕೆ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಹರಡಬಾರದು ಅಂತ ಕೇಳಿದಾಗ ಅವರು ಅಭಯ್ ಅವ್ರು ಹೇಳ್ತಾರೆ, ದೇಶಕ್ಕೆ ಸ್ವತಂತ್ರ ಇಲ್ಲ, ಈಗ ಸ್ವತಂತ್ರ ಇಲ್ದಿದ್ದಾಗ ಅದನ್ನೆಲ್ಲ ಯಾರು ಕೇಳ್ತಾರೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆನ ಹರಡಕ್ಕೆ ಸ್ವತಂತ್ರದ ಅವಶ್ಯಕತೆ ಇಲ್ಲ. ಮೊದ್ಲು ಜನರನ್ನೆಲ್ಲ ಕೃಷ್ಣ ಪ್ರಜ್ಞೆಗೆ ತಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಜಾಗೃತವಾಗಿ ಅವರು ಕೃಷ್ಣ ಅಂದ್ರೆ ಸ್ವತಂತ್ರ ಆಟೋಮೆಟಿಕ್ ಆಗಿ ಸಿಗುತ್ತದೆ. ಸ್ವತಂತ್ರಕ್ಕೂ ಕೃಷ್ಣ ಪ್ರಜ್ಞೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವರು ಭಗವದ್ಗೀತೆಯಲ್ಲಿ ದೇಹ ಮತ್ತು ಆತ್ಮದ ಬಗ್ಗೆ ಅವರಿಗೆ ವಿವರವಾಗಿ ವಿವರಿಸ್ತಾರೆ. ಯಾಕೆಂದ್ರೆ ಚಿಕ್ಕವರಿಂದ ಅವರು ವೈಷ್ಣವ ಕುಟುಂಬದಲ್ಲೇ ಬಂದರಿಂದ ಅಭಯ್ ಅವರು ಅವರಿಗೆ ಅದನ್ನು ತಿಳ್ಕೊಳ್ಳೋದು ಅಷ್ಟೊಂದು ಕಷ್ಟ ಆಗಿರಲ್ಲ, ಅವರಿಗೆ ಅರ್ಥ ಆಗ್ತದೆ. ಆಮೇಲೆ ಅವರು 2 ತಾಸು ತಮ್ಮ ಗುರುಗಳಾದ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರ ಜೊತೆ ಕಳೆದು ಆಮೇಲೆ ಎದ್ದು ಹೋಗ್ತಾರೆ. ಅವಾಗ ಅವರು ಹೊರಗಡೆ ಬಂದ ತಕ್ಷಣ ಕೇಳ್ತಾರೆ ನನ್ನಯ್ಯನವರು, ಹೇಗಿತ್ತು ನಿಮ್ಗೆ ಅವ್ರದ್ದು ಭೇಟಿಯಾಗಿದ್ದು ಸಂತೋಷವಾಯ್ತಾ ಅಂತ ಕೇಳಿದಾಗ, ನಾನು ಹೃದಯದಿಂದ ಅವ್ರನ್ನ ಗುರುವಾಗಿ ಸ್ವೀಕರಿಸ್ಬಿಟ್ಟಿದ್ದೇನೆ ಅಂತ ಅಭಯ್ ಅವ್ರು ಹೇಳ್ತಾರೆ. ಆಗ ಅಂದ್ರೆ ಒಬ್ಬರು ಒಳ್ಳೆ ಸಂತ ಅಂದ್ರೆ ಒಬ್ಬರು ಸಾಧುಗಳ ಅಂದ್ರೆ ನಾವು ಸಂಪರ್ಕ ಮಾಡಿದ್ರೆ ಎಷ್ಟು ಒಂದು ಕ್ಷಣ ಮಾತ್ರದಲ್ಲೇ ಯಾವ ತರ ಚೇಂಜಸ್ ಆಗ್ತಾರೆ. ಪ್ರಭುಪಾದವ್ರು ಫಸ್ಟ್ ತಾನು ಬರಲ್ಲ ಅಂತ ಇದ್ದವರು ಈಗ ಫುಲ್ ಅವ್ರು 1-2 ತಾಸು ಅವ್ರ ಜೊತೆ ಕಳೆದರಿಂದ ಫುಲ್ ಅವ್ರ ತತ್ವಗಳೇ ಚೇಂಜ್ ಆಗ್ಬಿಟ್ಟಿರ್ತದೆ. ಅದಕ್ಕೆ ಅಂದ್ರೆ ನಾವು ಸಾಧು ಸಂಘ ಮಾಡಿದ್ರೆ ಎಷ್ಟು ಪ್ರಯೋಜನ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಸಾಧು ಸಂಘ ಸರ್ವಶಾಸ್ತ್ರ ಕಾರ್ಯ ಲವ ಮಾತ್ರ ಸಾಧು ಸಂಘೆ ಸರ್ವ ಸಿದ್ಧಿ ಹಾಯ್. ಇದು ಚೈತನ್ಯ ಚರಿತಾಮೃತ ಮಧ್ಯಲೀಲ 22ನೇ ಚಾಪ್ಟರ್ 54ನೇ ಶ್ಲೋಕದಲ್ಲಿ ನಾವು ಸಾಧು ಸಂಘ ಮಾಡೋದ್ರಿಂದ ಯಾವ ತರ ಬೆನಿಫಿಟ್ಸು ಅಂದ್ರೆ ಒಂದು ಲವ ಅಂದ್ರೆ ಸ್ವಲ್ಪ ಮಾತ್ರನೇ ನಾವು ಸಾಧು ಸಂಘ ಮಾಡೋದ್ರಿಂದ ಎಷ್ಟೆಲ್ಲಾ ಬೆನಿಫಿಟ್ಸ್ ಅನ್ನ ತಗೋಬಹುದು ಅಂತ ನಾವಿಲ್ಲಿ ತಿಳ್ಕೊಬಹುದು. ನಾರದರು ಭಗವಂತನ ಹತ್ರ ಬರ್ತಾರೆ, ಸಾಧು ಸಂಘ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗ್ತದೆ ಅಂತ ಕೇಳ್ತಾರೆ. ಭಗವಂತ ಹೇಳ್ತಾರೆ, ನಾನು ಹೇಳಲ್ಲ, ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಅಲ್ಲೊಂದು ಕೀಟ ಇದೆ, ಅಲ್ಲಿ ಕೀಟ ಮರಿ ಹಾಕ್ತಾ ಇದೆ, ಅಲ್ಲಿ ಹೋಗಿ ನೀನು ಕೇಳು ಹೇಳ್ತದೆ ಅಂತ ಹೇಳ್ತಾರೆ. ಅವಾಗ ಅವ್ರು ಹೋಗ್ತಾರೆ. ಹೋಗಿ ಅವರು ನಾರಾಯಣ ನಾರಾಯಣ ಅಂತ ಹೇಳ್ತಿದ್ದಂಗೆನೆ ಆ ಕೀಟದ ಮರಿ ಸತ್ತು ಹೋಗ್ತದೆ. ಆಗ ಅವರಿಗೆ ಮತ್ತೆ ವಾಪಸ್ ಭಗವಂತನ ಹತ್ರ ಬರ್ತಾರೆ. ನಾನು ಹೋಗಿ ನಾರಾಯಣ ಅಂತಿದ್ದಂಗೆನೆ ಅದು ಸತ್ತೋಯ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲೊಂದು ಚಿಟ್ಟೆ ಇದೆ, ಆ ಚಿಟ್ಟೆ ಮರಿ ಹಾಕ್ತಾ ಇದೆ, ಅಲ್ಲಿ ಹೋಗಿ ನೀವು ಹೋಗಿ ಅಲ್ಲಿ ಕೇಳಿ ಅಂತ ಹೇಳ್ತಾರೆ. ಅವಾಗ ನಾರದ್ರು ಹೋಗಿ ನಾರಾಯಣ ನಾರಾಯಣ ಅಂದ ತಕ್ಷಣ ಆ ಚಿಟ್ಟೆ ಮರಿನೂ ಸತ್ತೋಗ್ತದೆ. ಮತ್ತೆ ಬರ್ತಾರೆ ಭಗವಂತನ ಹತ್ರ, ಮತ್ತೆ ಕೇಳ್ತಾರೆ. ಭಗವಂತ ಅದೇ ತರ ಹೇಳ್ತಾರೆ, ಅಲ್ಲೊಂದು ಪಕ್ಷಿ ಇದೆ, ಪಕ್ಷಿ ಮರಿ ಹಾಕ್ತಾ ಇದೆ, ಅಂದ್ರೆ ಮೊಟ್ಟೆಯಿಂದ ಪಕ್ಷಿಗೆ ಅಂದ್ರೆ ಮರಿಗಳು ಬರ್ತಾ ಇದ್ದಾವೆ, ಅಲ್ಲಿ ಹೋಗಿ ಅಂತ ಹೇಳ್ತದೆ. ಅವಾಗ್ಲೂ ಅವರು ಹೋಗಿ ಕೇಳಿದಾಗ ಅಂದ್ರೆ ನಾರಾಯಣ ನಾರಾಯಣ ಅಂತಿದ್ದಂಗೆನೆ ಆ ಪಕ್ಷಿ ಮರಿನೂ ಸತ್ತೋಗ್ತದೆ. ಮತ್ತೆ ಭಗವಂತನ ಹತ್ರ ಬರ್ತಾರೆ. ಭಗವಂತ ಅದೇ ತರ ಸೂಚನೆ ಕೊಟ್ಟು ಅಲ್ಲೊಂದು ಜಿಂಕೆ ಮರಿ ಹಾಕ್ತಾ ಇದೆ, ಹೋಗಿ ಅಲ್ಲಿ ಹೇಳಿ ಅಂತ ಹೇಳ್ತಾರೆ. ಅವಾಗ ಮರಿ ಹತ್ರ ಹೋಗಿ ನಾರಾಯಣ ನಾರಾಯಣ ಅಂದ ತಕ್ಷಣ ಅದು ಸತ್ತೋಗ್ತದೆ. ಆಗ ಇವರಿಗೆ ಭಯ ಸ್ಟಾರ್ಟ್ ಆಗ್ತದೆ, ಯಾಕಂದ್ರೆ ತಾನು ಜೀವ ಜಂತುಗಳಿಗೆ ಉದ್ಧಾರ ಮಾಡ್ಬೇಕು ಅಂತ ಇದು ಮಾಡಿದ್ರೆ ಇದೇನೋ ಹಿಂಗಾಗ್ತದೆ ಅಂತ ಮತ್ತೆ ಭಗವಂತನ ಹತ್ರ ಕೇಳಿದಾಗ ಭಗವಂತ ಅದೇ ತರ ಸೂಚನೆ ಕೊಟ್ಟು ಹಸು ಕರು ಹಾಕ್ತಾ ಇದೆ, ಅಲ್ಲಿ ಹೋಗಿ ಕೇಳಿ ಅಂತ ಹೇಳ್ತಾರೆ. ಅವಾಗ ಅವರು ಕರು ಹತ್ರ ಹೋಗಿ ನಾರಾಯಣ ನಾರಾಯಣ ಅಂತಿದ ತಕ್ಷಣ ಕರುನು ಸತ್ತು ಹೋಗ್ತದೆ. ಆಗ ಅವರಿಗೆ ತುಂಬಾ ಭಯ ಸ್ಟಾರ್ಟ್ ಆಗ್ತದೆ, ಯಾಕಂದ್ರೆ ಗೋಹತ್ಯೆ ತುಂಬಾ ಘೋರ ಪಾಪ. ಮತ್ತೆ ನನ್ನ ಮೊದ್ಲೇ ಹೇಳ್ತಾರೆ, ಜಗತ್ತಿನೆಲ್ಲ
ಜಗಳ ತಂದು ಹಾಕವನು ಅಂತ. ಆದ್ರೆ ಈಗ ಕೊಲೆ ಪಾತಕ ಅಂತಾನು ಪಟ್ಟ ಕಟ್ತಾರೆ ಅಂತ ಭಗವಂತನ ಹತ್ರ ಹೇಳ್ತಾರೆ. ಆದ್ರೆ ನೀನ್ ಇನ್ನೊಂದ್ಸರಿ ಹೋಗಿ ಕಾಶಿರಾಜನ್ ಮಗ ಹುಡ್ತಾ ಇದ್ದಾನೆ ಇವಾಗ, ನೀನ್ ಅವನ ಹತ್ರ ಕೇಳು, ಅವನು ಹೇಳ್ತಾನೆ ಅಂತ ಹೇಳ್ತಾರೆ. ಆದ್ರೂ ನಾರದ್ರು ಭಯ ಪಟ್ಕೊಂಡು ಹೋಗ್ತಾರೆ. ಹೋದಾಗ ಆ ಮಗು ಜಸ್ಟ್ ಆಗ್ತಾನೆ ಹುಟ್ಟಿರ್ತದೆ. ಹೋಗಿ ನಾರಾಯಣ ನಾರಾಯಣ ಅಂದ ತಕ್ಷಣನೇ ಆ ಮಗು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾರದವರಿಗೆ ಆಶ್ಚರ್ಯ ಆಗ್ತದೆ, ಇದೇನಪ್ಪ ಈ ಮಗು ಈಗ ಹುಟ್ಟಿರ್ತಾನೆ, ಮಗು ಹೇಗ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತ. ಆಗ ಅದು ಹೇಳ್ತದೆ, ನಾನು ಫಸ್ಟ್ ಕೀಟ ಆಗಿದ್ದೆ, ನೀವು ಬಂದು ನಿಮ್ಮ ಸಂಪರ್ಕ ಸಿಕ್ಕಿದ ತಕ್ಷಣನೇ ನಾನು ಚಿಟ್ಟೆ ಆದೆ. ಮತ್ತೆ ಚಿಟ್ಟೆ ಆದ ತಕ್ಷಣ ನಿಮ್ಮ ಸಂಪರ್ಕ ಮತ್ತೆ ಸಿಕ್ತಿದಾಗೆ ನಾ ಪಕ್ಷಿ ಆದೆ. ಮತ್ತೆ ನಾ ಪಕ್ಷಿಯಲ್ಲಿರ್ಬೇಕಾದ್ರೆ ನಿಮ್ಮ ಸಂಪರ್ಕ ಸಿಕ್ತು, ನಾ ಜಿಂಕೆ ಆದೆ. ಜಿಂಕೆ ಮರಿ ಆಗ್ಬೇಕಾದ್ರೆ ನಿಮ್ಮ ಸಂಪರ್ಕ ಸಿಕ್ತು, ನಾನು ಹಸು ಮರಿ ಆಗಿ ಹುಟ್ಟಿದೆ. ಹಸು ಮರಿ ಅಂದ್ರೆ ಹಸು ಕರು ಆಗಿರ್ಬೇಕಾದ್ರೆ ನಿಮ್ಮ ಸಂಪರ್ಕ ಸಿಕ್ತು, ನಾನೀಗ ರಾಜನ್ ಮಗ ಆಗಿ ಹುಟ್ಟಿದ್ದೇನೆ ಅಂತ. ಅಂದ್ರೆ ನಾವು ಸಾಧುಗಳ ಸಂಘ ಮಾಡೋದ್ರಿಂದ ಒಂದು ಕ್ಷಣ ಮಾಡಿದ್ರು ಸಹ ಎಷ್ಟೆಲ್ಲಾ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಹಾಗಾಗಿ ನಾವು ಪ್ರಭುಪಾದವ್ರು ಹೇಳಂಗೆ ಡಿವೋಷನಲ್ ಸರ್ವಿಸಸ್ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ತಿಳ್ಕೊಬಹುದು. ಹಾಗಾಗಿ ನಾವು ಸಾಧು ಸಂತರು ದೇವಸ್ಥಾನಕ್ಕೆ ಏನಾದ್ರು ಬರ್ತಾರೆ ಅಂತಂದಾಗ ನಾವು ಹೋಗಿ ಅವರು ಆಶೀರ್ವಾದ, ಅಂದ್ರೆ ಅವರು ದೂರದಿಂದ ಅವ್ರು ನೋಡಿದ್ರು ಅವ್ರ ಆಶೀರ್ವಾದ ನಮಗೆ ಸಿಗ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಅದೇ ತರ ಪ್ರಭುಪಾದವರಿಗೂ ಸಹ 2 ತಾಸು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರ ಜೊತೆ ಕಳೆದ ತಕ್ಷಣ ಅವರು ಅಂದ್ರೆ ಅವರು ಸಡನ್ ಆಗಿ ಚೇಂಜ್ ಆಗ್ಬಿಟ್ರು. ಅಂದ್ರೆ ಸಂತರು ಅಂದ್ರೆ ಹೀಗೂ ಇರ್ತಾರ ಅನ್ನೋದಲ್ಲಿ ಅವರು ಅವಾಗ ಬಂದ್ರು. ಅವರು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿನ ಪ್ರಥಮ ಭೇಟಿಯಾದಾಗೆ ಅವರು ಅವರಿಗೆ ತುಂಬಾ ಅನುಭವ ಆಗಿತ್ತು. ಅವರು ಪದೇ ಪದೇ ಗೌಡಿಯ ಮಠಕ್ಕೆ ಬಂದು ಭಕ್ತರ ಜೊತೆಗೆ ಬೆರೀಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಅಲ್ಲಿ ಒಂದು ಚಿಕ್ಕ ಗ್ರಂಥಾಲಯ ಇರ್ತೈತಿ, ಅಲ್ಲಿ ಬುಕ್ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದುವರೆದು ಇದು ಭಕ್ತಿ ವಿನೋದ ಠಾಕೂರ್ ಅವರು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ತಂದೆ ಆಗಿರ್ತಾರೆ. ಅವರು ಮಹಾ ವೈಷ್ಣವರು. ಅವ್ರಿಗೆ 10 ಮಕ್ಕಳಿರ್ತಾರೆ. ಅದರಲ್ಲಿ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಒಬ್ರು. ಆವಾಗ ಭಕ್ತಿ ವಿನೋದ ಠಾಕೂರ್ ಅವ್ರ ಕಾಲದಲ್ಲಿ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಂತ ತುಂಬಾ ಜನ ಸುಳ್ಳು ಹೇಳ್ಕೊಂಡು ಅಕ್ರಮಗಳಲ್ಲಿ ತೊಡಗಿರ್ತಾರೆ. ಅವರು ಅದನ್ನ ಕಂಡಮ್ ಮಾಡ್ತಾ ಇರ್ತಾರೆ ಭಕ್ತಿ ವಿನೋದ್ ಠಾಕೂರ್ ಅವರು. ಅವರು ತಮ್ಮ ಬರವಣಿಗೆ ಮೂಲಕ ಅದನ್ನೆಲ್ಲ ಎಚ್ಚರಿಸ್ತಾ ಇರ್ತಾರೆ. ಅವರು ಒಳ್ಳೆ ಎಜುಕೇಟೆಡ್ ಅಲ್ಲದೆ ಶುದ್ಧ ವೈಷ್ಣವರಲ್ಲದೆ ಅವರು ಉನ್ನತ ಸರ್ಕಾರಿ ಅಧಿಕಾರಿ ಆಗಿರ್ತಾರೆ. ಅವರಿಗೆ ಈ ಸಮಾಜದಲ್ಲಿ ವೈಷ್ಣವರ ಒಂದು ಒಳ್ಳೆ ಸ್ಥಾನ ಪುನರ್ ಸ್ಥಾಪಿಸ್ಬೇಕಾಗಿರೋದು ಅವ್ರ ಕರ್ತವ್ಯ ಆಗಿರ್ತದೆ. ಚೈತನ್ಯ ಮಹಾಪ್ರಭುಗಳು ಅವರು ಬೋಧನೆಗಳನ್ನ ಪ್ರಸಾರ ಮಾಡೋದೇ ಆಗಿರ್ತದೆ. ಅವ್ರು ಹೇಳ್ತಾರೆ, ಒಂದು ನಿರ್ದಿಷ್ಟ ಗುಂಪು ಅಥವಾ ಧರ್ಮಕ್ಕೆ ಅಥವಾ ರಾಷ್ಟ್ರಕ್ಕಲ್ಲ, ಇಡೀ ಜಗತ್ತಿನಾದ್ಯಂತ ಅಂದ್ರೆ ಚೈತನ್ಯ ಮಹಾಪ್ರಭುಗಳದ್ದು ಬೋಧನೆಗಳು ಹರಡಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಚೈತನ್ಯ ಮಹಾಪ್ರಭುಗಳ ತತ್ವಗಳಿರ್ತವೆ, ಅವನ್ನೆಲ್ಲ ಜಗತ್ತಿನಾದ್ಯಂತ ಹರಡ್ಬೇಕನ್ನೋದೇ ಭಕ್ತಿ ವಿನೋದ್ ಠಾಕೂರ್ ಅವರ ಆಶಯ ಆಗಿರ್ತೈತಿ. ಚೈತನ್ಯ ಮಹಾಪ್ರಭುಗಳ ತತ್ವಗಳಿದಾವೆ. ಅವ್ರು ಹೇಳ್ತಾರೆ, ಇದು ಒಂದೇ ಧರ್ಮಕ್ಕೆ ಅಥವಾ ಯಾವುದಕ್ಕೆ ಮೀಸಲಲ್ಲ, ಇದು ಎಲ್ಲಾ ಕಡೆ ಪ್ರಪಂಚದಾದ್ಯಂತ ಹರಡ್ಬೇಕು. ಅಂದ್ರೆ ಈಗ ಒಂದು ಬೀದಿಗೂ ಒಂದೊಂದು ಕೃಷ್ಣ ದೇವಸ್ಥಾನ ಆಗ್ಬೇಕು, ಎಲ್ಲರೂ ಕೃಷ್ಣ ಭಕ್ತಿಯಲ್ಲಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇದು ಎಲ್ಲಾ ಪಟ್ಟಣಗಳಿಗೆ ಮತ್ತೆ ಎಲ್ಲಾ ಹಳ್ಳಿಗಳಿಗೂ ಮೂಲೆ ಮೂಲೆಗಳಲ್ಲೂ ಭಗವಂತನ ನಾಮನ ಪಠಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಎಲ್ಲ ಅಪರಿಶುದ್ಧರು ಆದರೂ ಎಲ್ಲರೂ ಪರಿಶುದ್ಧವಾಗಿ ಕೃಷ್ಣ ಪ್ರಜ್ಞೆಗೆ ಬರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಹೇಳ್ತಾರೆ, ಭಾಗ್ಯವಂತರಾದ ಇಂಗ್ಲಿಷರು, ಫ್ರೆಂಚರು, ರಷ್ಯನರು, ಜರ್ಮನಿಯರು, ಅಮೇರಿಕದವರು ಸಹ ಮೃದಂಗ ಕರ್ತಾಳೆ ಹಿಡ್ಕೊಂಡು ಊರುಗಳಲ್ಲಿ ಬೀದಿಗಳಲ್ಲಿ ಕೀರ್ತನೆ ಮಾಡುವಂತ ಕಾಲ ಬರ್ತದೆ ಅಂತ ಹೇಳ್ತಾರೆ.
ಈ ತರ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಭಕ್ತಿ ವಿನೋದ ಠಾಕೂರ್ ಅವರು ಪ್ರಚಾರ ಮಾಡ್ತಾ ಇರ್ತಾರೆ. ಅವರು ಜವಾಬ್ದಾರಿಯುತ ಸರ್ಕಾರಿ ಅಧಿಕಾರಿ ಅಲ್ಲದೆ ಅವರು ಜಗನ್ನಾಥ ದೇವಾಲಯದಲ್ಲಿ ಸುಪ್ರಿಡೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ 10 ಮಕ್ಳಿರ್ತದೆ. ಅವ್ರ ಸಂಸಾರ ಜವಾಬ್ದಾರಿ ಜೊತೆಗೆ ಅವರು ಕೃಷ್ಣ ಪ್ರಜ್ಞೆಗಾಗಿಯೂ ಅವರು ಶ್ರಮಿಸ್ತಾ ಇರ್ತಾರೆ. ಅವರು ಸಾಯಂಕಾಲ ಬಂದು ಕಚೇರಿ ಕೆಲಸ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಅವ್ರು ಊಟ ಮಾಡಿ ಮಲಗಿದ್ದ 8 ಗಂಟೆಗೆ ಮಲಗ್ತಾರೆ. ಮಿಡ್ ನೈಟ್ ಎದ್ದು ಅವರು ಬರವಣಿಗೆನ ಸ್ಟಾರ್ಟ್ ಮಾಡ್ತಾರೆ. ಅವರು ಜೀವಮಾನ ಪರ್ಯಂತ 100ಕ್ಕೂ ಹೆಚ್ಚು ಗ್ರಂಥಗಳನ್ನ ಬರೆದಿದ್ದಾರೆ. ಅದು ಆಲ್ಮೋಸ್ಟ್ ಎಲ್ಲ ಇಂಗ್ಲಿಷಲ್ಲೇ ಬರೆದಿದ್ದಾರೆ ಅವರು. ಅವರು ಜಗನ್ನಾಥ್ ದಾಸ್ ಬಾಬಾಜಿ ಮತ್ತೆ ಗೌರ ಕಿಶೋರ್ ದಾಸ್ ಬಾಬಾಜಿ ಅವರ ಸಹಕಾರದಿಂದ ಕಲ್ಕತ್ತೆಯಿಂದ 60 ಕಿಲೋಮೀಟರ್ ಮೈಲಿಯಲ್ಲಿ ದೂರದಲ್ಲಿರುವ ಮಾಯಾಪುರದಲ್ಲಿ ಚೈತನ್ಯರ ಜನ್ಮಭೂಮಿನ ಅವರು ಪತ್ತೆ ಹಚ್ತಾರೆ. ಅವರು ಅಂದ್ರೆ ಭಕ್ತಿ ವಿನೋದ್ ಠಾಕೂರ್ ಮಾಡಿದ ಒಂದು ಮಹತ್ವದ ಸಾಧನೆ ಅಂತ ನಾವು ಹೇಳ್ಬಹುದು. ಅಂದ್ರೆ ಭಾರತದಲ್ಲಿ ಗೌಡಿಯ ವೈಷ್ಣವರಿಗೆ ಅಂದ್ರೆ ಅಷ್ಟೊಂದು ಆ ಕಾಲದಲ್ಲಿ ಅಷ್ಟೊಂದು ಮರ್ಯಾದೆ ಇರ್ತಿರ್ಲಿಲ್ಲ. ಮತ್ತೆ ಚೈತನ್ಯ ಮಹಾಪ್ರಭುಗಳನ್ನ ತತ್ವಗಳನ್ನ ಪ್ರಚಾರ ಮಾಡೋರು ಯಾರು ಇರ್ಲಾಗಿತ್ತು. ಹಾಗಾಗಿ ಭಕ್ತಿ ವಿನೋದ್ ಠಾಕೂರ್ ಅವರು ಚೈತನ್ಯ ಮಹಾಪ್ರಭುಗಳ ಹತ್ರ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಬೋಧೆಗಳನ್ನ ಇಲ್ಲಿ ಲಘುವಾಗಿ ಅಂದ್ರೆ ಕಂಡಮ್ ಆಗಿ ನೋಡ್ತಾ ಇದ್ದಾರೆ. ಮತ್ತೆ ನನಗೆ ಅವುಗಳನ್ನ ಪುನಃ ಸ್ಥಾಪಿಸ್ಬೇಕು. ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇನೆ, ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಆ ಬೋಧನಾ ಕಾರ್ಯಕ್ಕೆ ನೆರವಾಗ್ಬೇಕಂತ ಒಬ್ಬನ ಮಗನನ್ನ ಕರುಣಿಸಿ ಅಂತ ಬೇಡ್ಕೋತಾ ಇರ್ತಾರೆ. ಚೈತನ್ಯ ಮಹಾಪ್ರಭುಗಳ ಕರುಣೆಯಿಂದ 1874 ಫೆಬ್ರವರಿ 6ರಂದು ಜಗನ್ನಾಥ್ಪುರಿಯಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅಂದ್ರೆ ಈ ಭೂಮಿಗೆ ಬರ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಬಂದಾಗ ಒಕ್ಕಳು ಬಳ್ಳಿ ಜನಿವಾರದಂತೆ ಅವರು ಕತ್ತಿಗೆ ಹಾಕೊಂಡು ಬಂದಿರ್ತಾರೆ. ತಂದೆ ತಾಯಿ ಅವರಿಗೆ ಒಂದು ಹೆಸರು ಕೊಡ್ತಾರೆ, ಬಿಮಲ ಪ್ರಸಾದ ಅಂತ. ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಹುಟ್ಟು ಅಂದ್ರೆ ತಂದೆ ತಾಯಿಗಳು ಇಟ್ಟ ಹೆಸರು ಬಿಮಲ ಪ್ರಸಾದ ಅಂತ. ಈಗ ಶೀಲಾ ಪ್ರಭುಪಾದರಿಗೆ ಹೆಂಗೆ ಅಭಯ ಅಂತ ಇತ್ತು, ಹಾಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೂ ಬಿಮಲ ಪ್ರಸಾದ್ ಅಂತ ಇತ್ತು. ಈ ಬಿಮಲ ಪ್ರಸಾದ್ ಅವ್ರಿಗೆ 6 ತಿಂಗಳ ಇರ್ಬೇಕಾದ್ರೆ ಜಗನ್ನಾಥ ಯಾತ್ರೆ ಆಗ್ತಾ ಇರ್ತೈತಿ. ಅವಾಗ ಅವ್ರ ಮನೆ ಮುಂದ್ಗಡೆನೆ ರಥ ಹೋಗ್ತಾ ಇರ್ತೈತಿ. ಅವಾಗ ಸಡನ್ ಆಗಿ ಸ್ಟಾಪ್ ಆಗ್ಬಿಡ್ತದೆ. 3 ದಿನ ಆದ್ರೂ ಅಲ್ಲಾಡಲ್ಲ. ಭಕ್ತಿ ವಿನೋದ ಠಾಕೂರ್ ಅವರ ಹೆಂಡತಿ ಅಂದ್ರೆ ಮಡದಿ ಅವ್ರಿಗೆ ಗೊತ್ತಾಗ್ತದೆ. ಅವರು ವಿಮಲ ಪ್ರಸಾದನ ಕರ್ಕೊಂಡು ಹೋಗಿ ಜಗನ್ನಾಥನ ಪಾದ ಸ್ಪರ್ಶ ಮಾಡ್ತಾರೆ. ಅಂದ್ರೆ ಅವ್ರು 6 ತಿಂಗಳ ಮಗು ಇರ್ಬೇಕಾದ್ರೆ ಅವ್ರು ಕೈ ಚಾಚಿ ಜಗನ್ನಾಥನ ಪಾದ ಸ್ಪರ್ಶ ಮಾಡ್ತಾರೆ. ಜಗನ್ನಾಥಗೆ ಹಾಕಿರೋ ಹಾರ ಅವರಿಗೆ ಅಂದ್ರೆ ಕತ್ತಿಗೆ ಬೀಳ್ತದೆ, ಆ ಮಗುವಿನ ಕತ್ತಿಗೆ ಬೀಳ್ತದೆ. ಅವಾಗ ಭಕ್ತಿ ವಿನೋದ ಠಾಕೂರ್ ಅವ್ರು ಏನ್ ತಿಳ್ಕೊತಾರೆ ಅಂತಂದ್ರೆ, ನಾನು ಮಹಾಪ್ರಭುಗಳನ್ನ ಕೇಳಿದ್ದಕ್ಕೆ ಮಹಾಪ್ರಭುಗಳೇ ಪ್ರಸಾದ ರೂಪವಾಗಿ ಈ ಮಗುನ್ ಕೊಟ್ಟಿದ್ದೇನೆ ಅಂತ ನಂಗೆ ಖಚಿತಪಡಿಸ್ತಾ ಇದ್ದಾರೆ ಅಂತ ಅವರು ತಿಳ್ಕೊಂತಾರೆ. ಇನ್ ಮುಂದೆ 4 ವರ್ಷದ ಮಗು ಇರ್ಬೇಕಾದ್ರೆ ಅವರು ಭಕ್ತಿ ವಿನೋದ್ ಠಾಕೂರ್ ಅವರು ಮಾವಿನ ಹಣ್ಣು ತಂದಿಟ್ಟಿರ್ತಾರೆ. ಅದನ್ನ ಕೃಷ್ಣನಿಗೆ ಅರ್ಪಿಸಿರೋದಿಲ್ಲ, ಅಂದ್ರೆ ಆಫರ್ ಮಾಡಿರೋದಿಲ್ಲ. ಆ ಹಣ್ಣನ್ನ ತಗೊಂಡು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ತಿಂದ್ಬಿಡ್ತಾರೆ. ಅವಾಗ ತಂದೆಯವ್ರು ಬೈತಾರೆ, ನೀನು ಅದನ್ನು ಕೃಷ್ಣನಿಗೆ ಆಫರ್ ಮಾಡಿರ್ಲಾಗಿತ್ತು, ಆ ಹಣ್ಣನ್ನ ಯಾಕೆ ತಿಂದೆ ಅಂತ. ಅವರಿಗೆ ಒಂಥರ ಏನೋ ತಾನು ಅಪರಾಧಿ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಯಾಕಂದ್ರೆ ಕೃಷ್ಣನಿಗೆ ಆಫರ್ ಮಾಡದೆ ಇರೋದನ್ ಅಂದ್ರೆ ಮಾಡದೇನೆ ನಾನು ತಿಂದ್ಬಿಟ್ನಲ್ಲ ಅಂತ. ಆಗ ಅವರು ಮಾವಿನ ಹಣ್ಣು ತಿನ್ನೋದನ್ನೇ ಬಿಟ್ಬಿಡ್ತಾರಲ್ಲ, ಅಂದ್ರೆ ಪ್ರತಿಜ್ಞೆ ಮಾಡ್ತಾನೆ, ನಾನು ಯಾವಾಗ ಲೈಫ್ ಲಾಂಗು ಬದುಕಿನುದ್ದಕ್ಕೂ ನಾನು ಮಾವಿನ ಹಣ್ಣನ್ನ ತಿನ್ನೋದೇ ಇಲ್ಲ ಅಂತ. ಅವರು 7 ವರ್ಷದ ಮಗು ಆಗಿರ್ಬೇಕಾದ್ರೆ ಭಗವದ್ಗೀತೆಯ 700 ಶ್ಲೋಕಗಳನ್ನ ಕಂಠಪಾಠ ಮಾಡಿದ್ರು. ಅದಲ್ದೆ ಆ ಶ್ಲೋಕದ ವಿವರಣೆನು ಅವರು ನಾವ್ ಹೇಳ್ತೀವ ನೀರು ಕುಡ್ದಂಗೆ ಅವರು ಹೇಳ್ತಾ ಇದ್ರು. ಅವರು
ಭಕ್ತಿ ವಿನೋದ್ ಠಾಕೂರ್ ಅವರು ಸಜ್ಜನ ತೋಷಿಣಿ ಅಂತ ಒಂದು ವೈಷ್ಣವ ಪತ್ರಿಕೆಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಅದ್ರ ಮುದ್ರಣ ಮಾಡೋದು ಎಲ್ಲಾ ಕಾರ್ಯನೂ ಅವರೊಬ್ಬರೇ ಮಾಡ್ತಾ ಇರ್ತಾರೆ. ಅದು ತಂದೆಗೆ ಹೆಲ್ಪ್ ಆಗ್ಲಿ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅಲ್ಲಿ ಮುದ್ರಣ ಕಾರ್ಯಗಳನ್ನೆಲ್ಲ ನೋಡ್ಕೊಂತ ಇರ್ತಾರೆ. ತಂದೆ ಜೊತೆಗೂ ತಂದೆಯವರು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ. ಆಮೇಲೆ ತಂದೆಯವ್ರ ಜೊತೆಗೂ ಅವರು ಯಾತ್ರಾ ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ. ಆಮೇಲೆ ಪ್ರಸಿದ್ಧ ವಿದ್ವಾಂಸರ ಪ್ರವಚನಗಳನ್ನು ತಂದೆಯವ್ರ ಜೊತೆ ಹೋಗಿ ಅವರು ಕೇಳ್ತಾ ಇರ್ತಾರೆ. ಎಲ್ಲರೂ ವಿದ್ಯಾರ್ಥಿ ಆಗಿದ್ದಾಗ ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸ್ಕೂಲಲ್ಲಿ ಏನ್ ಪಠ್ಯ ಪುಸ್ತಕಗಳಿದೆ ಅಲ್ಲ ಅದನ್ನು ಓದ್ತಾರೆ. ಅಂದ್ರೆ ಬಿಮಲ ಪ್ರಸಾದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಕೂಲ್ ಪುಸ್ತಕ ಓದೋಕ್ಕಿಂತ ಹೆಚ್ಚಾಗಿ ಅವ್ರ ಆಧ್ಯಾತ್ಮಿಕ ಪುಸ್ತಕನೇ ಓದ್ತಾ ಇರ್ತಾರೆ. ಅವರು 25ನೇ ವಯಸ್ಸಿಗೆ ಸಂಸ್ಕೃತ, ಗಣಿತ, ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನ ಪಡೆದಿರ್ತಾರೆ. ಅವರು ಹಲವಾರು ಪತ್ರಿಕಾ ಲೇಖನಗಳನ್ನ ಬರೆದಿರ್ತಾರೆ. ಅವ್ರು ಬರೆದ ಸೂರ್ಯ ಸಿದ್ಧಾಂತ ಎಂಬ ಗ್ರಂಥಕ್ಕೆ ಅವ್ರ ಪಾಂಡಿತ್ಯವನ್ನು ಗುರುತಿಸಿ ಸಿದ್ಧಾಂತ ಸರಸ್ವತಿ ಅಂತ ಒಂದು ಬಿರುದು ಅವರಿಗೆ ಸಿಗ್ತದೆ. 26 ವಯಸ್ಸಿರ್ಬೇಕಾದ್ರೆ ಅವ್ರ ತಂದೆಯವ್ರು ಹೇಳ್ತಾರೆ, ನೀನ್ ಹೋಗಿ ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವ್ರ ಹತ್ರ ದೀಕ್ಷೆ ತಗೋ ಅಂತ ಹೇಳ್ತಾರೆ. ಅದು 26ನೇ ವಯಸ್ಸಿಗೆ. ಅವರು ತಂದೆ ಸೂಚನೆ ಮೇರೆಗೆ ಅವ್ರು ಹೋಗಿ ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವ್ರ ಹತ್ರ ದೀಕ್ಷೆ ತಗೊಂತಾರೆ. ಅವರು ಬಿಮಲ ಪ್ರಸಾದ್ ಅಂತ ಇದ್ದ ಅವ್ರ ಹೆಸರು ಭಕ್ತಿ ಸಿದ್ಧಾಂತ ಸರಸ್ವತಿ ಅಂತ ಆಗ್ತದೆ. ಅವರು ದೀಕ್ಷೆ ತಗೊಂಡ್ಮೇಲೆ ನಾವೆಲ್ಲ ಭಕ್ತಿ ಮಾಡ್ತೀವಿ ಅಂದ್ರೆ ಅಷ್ಟೊಂದು ತೀವ್ರವಾಗಿ ಮಾಡಲ್ಲ. ಆದ್ರೆ ಸಿದ್ಧಾಂತ ಸರಸ್ವತಿ ಅವರು ದೇಹ, ಮನಸ್ಸು ಮತ್ತೆ ಮಾತು ಎಲ್ಲದನ್ನು ಕೃಷ್ಣನ ಸೇವೆಗಾಗಿ ಮುಡುಪಾಗಿ ಇಡುವುದಾಗಿ ಸಂಕಲ್ಪ ಮಾಡ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು 1905ರಲ್ಲಿ ಒಂದು ಸಂಕಲ್ಪ ಮಾಡ್ತಾರೆ. ಏನಂತಂದ್ರೆ 100 ಕೋಟಿ ಸಲ ಹರೇ ಕೃಷ್ಣ ಮಂತ್ರನ ಜಪಿಸ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಚೈತನ್ಯ ಮಹಾಪ್ರಭುಗಳ ಹುಟ್ಟೂರಾದ ಮಾಯಾಪುರ ಹತ್ರ ಹೋಗಿ, ನವದೀಪದ ಹತ್ರ ಹೋಗಿ ಅಲ್ಲೊಂದು ಗುಡಿಸಲು ಕಟ್ಕೊಂಡು ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಣ್ಣಿನ ಪಾತ್ರೆಯಲ್ಲಿ ಅವರೇ ಅನ್ನ ಮಾಡ್ಕೊಂಡು, ಅಂದ್ರೆ ಸ್ವಂತ ಅವರೇ ಅನ್ನ ಮಾಡ್ಕೊಂಡು ದಿನಕ್ಕೆ ಒಂದೇ ಸಾರಿ ತಿಂತಾ ಇರ್ತಾರೆ. ಮತ್ತೆ ಬೇರೆ ಏನೂ ತಿನ್ನಲ್ಲ. ಆಮೇಲೆ ನೆಲದ ಮೇಲೆ ಮಲಗ್ತಾ ಇರ್ತಾರೆ. ಹುಲ್ಲಿನ ಚಾವಣಿ ಇರೋ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಆದ್ರೆ ಮಳೆ ಬಂದಾಗ ಆ ಮಳೆ ನೀರೆಲ್ಲ ಒಳಗ್ ಬರ್ತದಲ್ಲ, ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಛತ್ರಿ ಹಿಡ್ಕೊಂಡು ಕುಳಿತುಕೊಂಡು ಜಪ ಮಾಡ್ತಾ ಇರ್ತಾರೆ. ಅಷ್ಟೊಂದಾಗಿ ಅವರು ಕಠಿಣ ಸಂಕಲ್ಪ ಮಾಡಿರ್ತಾರೆ. 1911ರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಂದೆ ಕಾಯಿಲೆ ಬೀಳ್ತಾರೆ. ಆವಾಗ ಅವ್ರಿಗೆ ಹೇಳ್ತಾರೆ, ಈ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ನೀನು ಸಾರ್ಬೇಕು ಅಂತ ಹೇಳ್ತಾರೆ. ಅವರು ಆಯ್ತು ಅಂತ ಹೇಳ್ತಾರೆ. ಅಲ್ಲೇನಿತ್ತು ಅಂತಂದ್ರೆ ಬ್ರಾಹ್ಮಣರು ಮತ್ತೆ ಶ್ರೇಷ್ಠ, ವೈಷ್ಣವರು ಕೀಳು ಅನ್ನೋದು ಒಂದು ಇರ್ತದೆ. ಅಲ್ಲಿ ಸ್ಮಾರ್ಟ್ ಬ್ರಾಹ್ಮಣರು ಆ ತಾರತಮ್ಯನ ತೆಗ್ದಿರ್ತಾರೆ. ಅಲ್ಲಿ ಬ್ರಾಹ್ಮಣರು ಮತ್ತೆ ವೈಷ್ಣವರ ನಡುವೆ ನಿರ್ಣಾಯಕ ವ್ಯತ್ಯಾಸ ಅಂತ ಒಂದು ಪ್ರಬಂಧದ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಇದಾಗ್ತಾ ಇರ್ತದೆ. ಆಗ ಭಕ್ತಿ ವಿನೋದ್ ಠಾಕೂರ್ ಅವ್ರು ಹೇಳ್ತಾರೆ, ವಿಮಲ ಮೀನ್ಸ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೆ, ನೀನ್ ಈ ಚರ್ಚೆಯಲ್ಲಿ ಭಾಗವಹಿಸು ಅಂತ ಹೇಳ್ತಾರೆ. ಅವ್ರು ಹಾಸಿಗೆಯಲ್ಲಿ ಮಲಗಿದ್ರು ಸಹ, ನಿಶಕ್ತಿಯಾಗಿದ್ರು ಸಹ ಅವರಿಗೆ ಉತ್ತೇಜನ ಕೊಡ್ತಾರೆ. ಅವರಿಗೆ ಆ ವಾದಕ್ಕೆ ಮಂಡಿಸ್ಬೇಕಾದ್ರೆ ಅದಕ್ಕೊಂದು ಪ್ರಿಪೇರ್ ಆಗ್ಬೇಕಲ್ಲ, ಅದು ನೋಟ್ಸ್ ತಂದು ತಂದೆಯವ್ರಿಗೆ ತೋರಿಸಿದಾಗ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ, ನೀನ್ ಹೋಗು ಅಂತ ಹೇಳ್ತಾರೆ. ಆ ವಾದದಕ್ಕೆ ನೀನು ಭಾಗವಹಿಸು ಅಂತ ಅವರು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಮಿಡ್ನಾಪುರಕ್ಕೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಈ ಡಿಬೇಟ್ ಅಲ್ಲಿ ಭಾಗವಹಿಸಕ್ಕೆ, ಅಂದ್ರೆ ಬ್ರಾಹ್ಮಣರು ಮತ್ತು ವೈಷ್ಣವರ ನಡುವೆ ನಿರ್ಣಾಯಕ ವ್ಯತ್ಯಾಸಕ್ಕೆ ಭಾಗವಹಿಸ್ಲಿಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಮೊದಲು ಇವರು ಬ್ರಾಹ್ಮಣರು ಮಾತಾಡ್ತಾರೆ. ಅಂದ್ರೆ ಗುರು ದೀಕ್ಷೆ ತಗೊಂಡ್ರು ಸಹ ಶೂದ್ರರು,
ಅವರು ಶೂದ್ರರೇ ಆಗಿರ್ತಾರೆ. ಅವರಿಗೆ ವಿಗ್ರಹ ಪೂಜೆ ಮಾಡುವ ಯಾವ ಅರ್ಹತೆನೂ ಇರಲ್ಲ. ಆದ್ರೆ ಶಿಷ್ಯರು ಗುರುವಾಗಿ ಶಿಷ್ಯರಿಗೆ ದೀಕ್ಷೆ ಕೊಡುವ ಅರ್ಹತೆನೂ ಇರೋದಿಲ್ಲ ಅಂತ ವಾದಿಸ್ತಾ ಇರ್ತಾರೆ. ಎಲ್ಲರೂ ವಾದ ಮುಗಿದ್ಮೇಲೆ ಕೊನೆಗೆ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಅವ್ರ ವಾದನ ಮಂಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ವೇದಗಳ ಬೇಸಸ್ ಮೇಲೆ ಅವರು ಅಂದ್ರೆ ಬ್ರಾಹ್ಮಣರನ್ನ ಯಾವ ತರ ಇದೆ ಅಂತ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆಲ್ಲರಿಗೂ ಬ್ರಾಹ್ಮಣರಿಗೆಲ್ಲ ಸಂತೋಷವಾಗ್ತದೆ. ಮುಂದುವರೆದು ಅವರು ಹೇಳ್ತಾರೆ, ಬ್ರಾಹ್ಮಣರಿಗಿರೋ ಅರ್ಹತೆಗಳು ಮತ್ತೆ ವೈಷ್ಣವರಿಗಿರಬೇಕಾದ ಅರ್ಹತೆಗಳ ಬಗ್ಗೆ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಗುರುವಾಗಿ ಹೇಗೆ ಇರಬೇಕು ಅಂದ್ರೆ ಹುಟ್ಟಿನಿಂದ ಅವರು ಜಾತಿ ಸಂಬಂಧ ಬರಲ್ಲ. ಅವ್ರು ಹುಟ್ಟಿದಿಂದ ಯಾವ ತರ ಕ್ವಾಲಿಟಿ ಗುಣಗಳನ್ನ ಬೆಳೆಸ್ಕೋತಾರ ಅನ್ನೋದು ಮುಖ್ಯವಾಗಿರ್ತದೆ ಅಂತ ಹೇಳ್ತಾರೆ. ಅವ್ರು ಶೂದ್ರ ಜಾತಿಯಲ್ಲಿ ಹುಟ್ಟಿದ್ರು ಬ್ರಾಹ್ಮಣರು ಗುರುಗಳನ್ನ ಅವ್ರು ಅಳವಡಿಸ್ಕೊಂಡಿದ್ರೆ ಅವರು ಬ್ರಾಹ್ಮಣರು ಅಂತ ನಾವು ಗೌರವಿಸ್ಬೇಕು. ಆದ್ರೆ ಬ್ರಾಹ್ಮಣರು ಕುಲದಲ್ಲಿ ಹುಟ್ಟಿದ್ದು ಸಹ ಶೂದ್ರರಂತೆ ವರ್ತಿಸಿದ್ರೆ ಅವ್ರನ್ನ ನಾವು ಬ್ರಾಹ್ಮಣರು ಅಂತ ಕರಿಬಾರ್ದು. ಶೂದ್ರ ಕುಲದಲ್ಲಿ ಹುಟ್ಟಿದ್ರು ಸಹ ಅವರು ಬ್ರಾಹ್ಮಣರು ಗುಣ ಅರ್ಹತೆಗಳೆಲ್ಲ ಇದ್ರೆ ಅವರು ಶಿಷ್ಯರಿಗೆ ದೀಕ್ಷೆ ಕೊಡಬಹುದು ಅಂತ ಅವರು ವಾದನ ಮಂಡಿಸ್ತಾರೆ. ಇದನ್ನೆಲ್ಲ ಬ್ರಾಹ್ಮಣರು, ಯಾಕಂದ್ರೆ ಉಪನ್ಯಾಸ ಪರಿಷತ್ನವರೆಲ್ಲ ಅಧ್ಯಕ್ಷರು ಇವ್ರ ವಾದನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಅವ್ರನ್ನ ಅಭಿನಂದಿಸ್ತಾರೆ. ಅವಾಗ ಬ್ರಾಹ್ಮಣರೆಲ್ಲ ಆಟೋಮೆಟಿಕ್ ಆಗಿ ಅವರು ತತ್ವಗಳನ್ನ ಒಪ್ಕೊಳ್ಳೇಬೇಕಾಗ್ತದೆ. ಅವಾಗ ಅವರು ಅಲ್ಲಿ ವೈಷ್ಣವರಿಗೆ ಒಂದು ಜಯನ ಕೊಡಿಸ್ತಾರೆ. ಆಮೇಲೆ ಮುಂದುವರೆದು 1914ರಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರು ತೀರ್ಕೊಂಡ್ ಬಿಡ್ತಾರೆ. ಆಮೇಲೆ 1915ರಲ್ಲಿ ದೀಕ್ಷಾ ಗುರುಗಳು ತೀರ್ಕೊಂಡು ಹೋಗ್ತಾರೆ. ಗೌರ ಕಿಶೋರ್ ದಾಸ್ ಬಾಬಾಜಿ ಅವರು ಅಂದ್ರೆ ಈ ಲೋಕನ ಬಿಟ್ಟು ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಸಾರುವ ಕಾರ್ಯದಲ್ಲಿ ಮುಂದುವರಿತಾರೆ. ಮತ್ತೆ ಸಜ್ಜನ ತೋಷಿಣಿ ಅವ್ರ ತಂದೆಯವರು ಮಾಡ್ತಾ ಇದ್ರಲ್ಲ ವೈಷ್ಣವ ಪತ್ರಿಕೆನ ಅದನ್ನ ಮುದ್ರಣ ಮಾಡಿ ಮತ್ತೆ ಅವರು ಪ್ರಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1918ರಲ್ಲಿ ಮಾಯಾಪುರದಲ್ಲಿ ಗೌರ್ ಕಿಶೋರ್ ದಾಸ್ ಬಾಬಾಜಿಯವರ ಪೂಟದ ಎದುರುಗಡೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವರೇ ಸ್ವಂತ ಸನ್ಯಾಸ ದೀಕ್ಷೆನ ತಗೊಂತಾರೆ. ಅವ್ರ ಹೆಸರು ಬಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅಂತ ಆಗ್ತದೆ. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡೋದು ದೊಡ್ಡ ಸವಾಲಾಗಿರ್ತದೆ. ಯಾಕೆಂದ್ರೆ ಅವಾಗ ಅಲ್ಲಿ ಬ್ರಾಹ್ಮಣರು ಒಂತ ಇದಾದ್ರೆ ಇಲ್ಲಿ ಇನ್ನೊಂಥರ ಈ ಬ್ರಿಟಿಷರ ಆಳ್ವಿಕೆ ಇರ್ತದೆ. ಅವ್ರು ಎರಡನ್ನೂ ನಿಭಾಯಿಸ್ಕೊಂಡು ಈ ಕೃಷ್ಣ ಪ್ರಜ್ಞೆನ ಹರಡ್ಬೇಕಾಗ್ತದೆ. ಅವ್ರು ಹೇಳ್ತಾರೆ, ಈ ಬುಕ್ಕನ್ನ ನಾವು ಪ್ರಿಂಟ್ ಮಾಡಿ ಮಾರೋದ್ರಿಂದ ಏನಾಗ್ತದೆ ಅಂತಂದ್ರೆ ಎಲ್ಲರೂ ಬುಕ್ ಓದಿ ಆಲ್ಮೋಸ್ಟ್ ಆಲ್ ಜನ ಏನ್ ಮಾಡ್ತಾರೆ, ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಅವ್ರು ಏನಂತಾರೆ, ಮೃದಂಗ ತಗೊಂಡು ಅಂದ್ರೆ ಇಷ್ಟು ಜನ ಸಹಚರನ ತಗೊಂಡು ಅವರು ಒಂದು ಬೀದಿಯಲ್ಲಿ ಸಂಕೀರ್ತನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅವರು ಅಂದ್ರೆ ಆ ಗುಂಪುಗಳ ಮುಂದಾಳತ್ವನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರೇ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ರಸ್ತೆಯಲ್ಲಿರೋ ಜನನಾದ್ರೂ ಕೇಳ್ಕೊಂಡು ಈ ಕೃಷ್ಣ ಪ್ರಜ್ಞೆಗೆ ಬರ್ಲಿ ಅನ್ನೋದು ಅವ್ರದ್ದು ಒಂದು ಆಸೆ ಆಗ್ತಾ ಇರ್ತದೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ಜಗತ್ತಿನಾದ್ಯಂತ ಹರಡ್ಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಭವಿಷ್ಯವಾಣಿ ನೋಡ್ದಿರ್ತಾರಲ್ಲ, ಅವರು ಅದನ್ನ ನಾನು ಸಾಧ್ಯ ಮಾಡ್ಬೇಕು ಅನ್ನೋದು ಅವ್ರ ಗುರಿ ಆಗಿರ್ತದೆ. ಇದೇ ತರ ಅಭಯ್ ಅಂದ್ರೆ ಶೀಲ ಪ್ರಭುಪಾದವರು ಭಕ್ತಿ ಸಿದ್ಧಾಂತ ಸರಸ್ವತಿ ಬರೆದ ಬುಕ್ಗಳನ್ನ ಓದ್ತಾ ಇರ್ತಾರೆ. ಅವರಿಗೆ ಅವ್ರು ಬರೆದ ಬುಕ್ಗಳಲ್ಲಿ ತುಂಬಾ ಇಂಟ್ರೆಸ್ಟ್ ಇರತ್ತೆ. ಅವ್ರು ತುಂಬಾ ಅಲ್ಲಿ ಹೋಗಿ ಗೌಡಿಯ ಮಠಕ್ಕೆ ಹೋಗಿ ಅವ್ರ ಬುಕ್ಗಳನ್ನೆಲ್ಲ ಓದ್ತಾ ಇರ್ತಾರೆ. ಅಲ್ಲಿ ಗೌಡಿಯ ಮಠದ ಭಕ್ತರು ಮತ್ತೆ ಅವ್ರ ಶಿಷ್ಯರದೆಲ್ಲ ಸಂಪರ್ಕ ಮಾಡ್ತಾ ಇರ್ತಾರೆ.
ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು 1915ರಲ್ಲಿ ಒಂದು ಮುದ್ರಣಾಲಯನ ಸ್ಟಾರ್ಟ್ ಮಾಡ್ತಾರೆ. ಪ್ರಿಂಟಿಂಗ್ ಪ್ರೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಬುಕ್ ಅನ್ನ ಪ್ರಿಂಟ್ ಮಾಡಿ ಹೆಚ್ಚು ಹೆಚ್ಚು ಹಂಚೋದ್ರಿಂದ ಕೆಲವರು ಓದಿ ಅದರಿಂದ ಪ್ರೇರೇಪಣೆ ಪಡೆದು ಬರ್ತಾರೆ ಅನ್ನೋದು ಅವ್ರದ್ದು ಆಸೆ ಆಗಿರ್ತದೆ. ಅಭಯವರು ಸಹ ಬಾಲ್ಯದಿಂದ ಚೈತನ್ಯ ಮಹಾಪ್ರಭುಗಳ ಭಕ್ತರಾಗಿರ್ತಾರೆ. ಯಾಕಂದ್ರೆ ಅವರು ವೈಷ್ಣವ ಫ್ಯಾಮಿಲಿಯಿಂದ ಬಂದ ತಕ್ಷಣ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಗೊತ್ತಿರ್ತದೆ. ಅವ್ರ ಮನೆಯಲ್ಲೂ ಪ್ರಸಿದ್ಧ ಗ್ರಂಥಗಳಾದ ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತ, ಚೈತನ್ಯ ಪ್ರಭುಗಳ ಜೀವನ ಚರಿತ್ರೆ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಾರೆ ಅವರು. ಚೈತನ್ಯ ಮಹಾಪ್ರಭುಗಳಂದ್ರೆ ಕೃಷ್ಣ ಅಂತ ಅವ್ರಿಗೆ ಗೊತ್ತಿರ್ತದೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆನ ಮೂಲೆ ಮೂಲೆಯಲ್ಲೂ ಹರಡುದು ಒಂದು ಇವ್ರದ್ದು ಆಸೆ ಆಗಿರ್ತದೆ. ಚೈತನ್ಯ ಮಹಾಪ್ರಭುಗಳಂತಂದ್ರೆ ರಾಧಾ ಕೃಷ್ಣ ಅವರು ಇಬ್ಬರ ಸೇರಿ ಸ್ವಯಂ ಕೃಷ್ಣನೇ ಆಗಿದ್ದಾನೆ ಅಂತ ಶೀಲಾ ಪ್ರಭುಪಾದವರಿಗೆ ಗೊತ್ತಿರ್ತದೆ. ಅವರು ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಬುಕ್ಕನ್ನು ಅವರು ಓದಿರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾದ ಶೀಲ ರೂಪ ಗೋಸ್ವಾಮಿ, ಶೀಲ ಸನಾತನ ಗೋಸ್ವಾಮಿಗಳ ತುಂಬಾ ಗ್ರಂಥಗಳನ್ನು ಬರೆದಿರ್ತಾರಲ್ಲ, ಅದನ್ನೆಲ್ಲ ಅವರು ಓದ್ತಾ ಇರ್ತಾರೆ. ಅದರಿಂದ ಅವ್ರಿಗೆ ಇನ್ನೊಂದಿಷ್ಟು ಪ್ರೇರೇಪಣೆ ಸಿಗ್ತದೆ. ಅಂದ್ರೆ ಹೇಗೆ ಕೃಷ್ಣ ಪ್ರಜ್ಞೆಯನ್ನು ಹರಡ್ಬೇಕು ಅನ್ನೋದೆಲ್ಲ ಅವ್ರು ಇದ್ ಮಾಡ್ತಾ ಇರ್ತಾರೆ. ಇಲ್ಲಿ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಒಂದು ಪ್ರಿಂಟಿಂಗ್ ಪ್ರೆಸ್ ನ ಮಾಡ್ಕೊಂಡು, ಈಗಿನ ತರ ಫಾಸ್ಟ್ ಆಗಿರಲ್ಲ, ಅಂದ್ರೆ ಪ್ರಿಂಟ್ ಮಾಡೋದು ಅವಾಗ ಸ್ಲೋ ಆಗಿರ್ತೈತಿ. ಇನ್ನು ತುಂಬಾ ಪ್ರಿಂಟಿಂಗ್ ಪ್ರೆಸ್ ನ ಸ್ಟಾರ್ಟ್ ಮಾಡಿದ್ರೆ ಬೇಗ ಪ್ರಿಂಟ್ ಮಾಡಿ ಜನರಿಗೆ ಆದಷ್ಟು ಬೇಗನೆ ಬುಕ್ಗಳನ್ನ ಕೊಟ್ಟು ಅವ್ರನ್ನ ತುಂಬಾ ಜನನ ಕೃಷ್ಣ ಪ್ರಜ್ಞೆ ಕರ್ಕೊಬರ್ಬಹುದು. ಚೈತನ್ಯ ಮಹಾಪ್ರಭುಗಳು ಭವಿಷ್ಯವಾಣಿನ ನಿಜ ಮಾಡಬಹುದು ಅನ್ನೋದು ಅವ್ರ ಸಿದ್ಧಾಂತ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಆಸೆ ಆಗಿರ್ತದೆ. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿರ್ತದೆ. ಅವರು ಈ ಯುಗ ಧರ್ಮಗಳನ್ನ ಇದ್ ಮಾಡ್ತಾ ಇರ್ತಾರೆ. ನಾವು ತಿಳ್ಕೊಳ್ಳೋ ಹಾಗೆ ಸತ್ಯಯುಗದಲ್ಲಿ ತಪಸ್ಸು ಆಗಿರ್ತದೆ, ತ್ರೇತಾಯುಗದಲ್ಲಿ ಯಜ್ಞ ಮಾಡೋದ್ರಿಂದ ಯಜ್ಞ ಮಾಡೋದು ಯುಗ ಧರ್ಮ ಆಗಿರ್ತದೆ. ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆ ಮಾಡೋದು ಯುಗ ಧರ್ಮ ಆಗಿರ್ತದೆ. ಆದ್ರೆ ಕಲಿಯುಗದಲ್ಲಿ ಯುಗ ಧರ್ಮ ಸಂಕೀರ್ತನೆ ಯಜ್ಞ ಮಾಡೋದು, ಅಂದ್ರೆ ಹರೇ ಕೃಷ್ಣ ನಾಮ ಸಂಕೀರ್ತನೆ ಮಾಡೋದಾಗಿರ್ತದೆ. ಇಲ್ಲಿ ಹರೇ ಕೃಷ್ಣ ನಾಮ ಸಂಕೀರ್ತನೆ ಎಷ್ಟು ಪ್ರಭಾವಶಾಲಿ ಆಗಿದೆ ಅಂತ ಬ್ರಹ್ಮನ್ ನಾರದೀಯ ಪುರಾಣ ಮತ್ತೆ ಉಪನಿಷತ್ತುಗಳ ತುಂಬಾ ಗ್ರಂಥಗಳೆಲ್ಲ ಈ ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ಪವರ್ಫುಲ್ ಆದ ಮಂತ್ರ ಅಂತ ನಾವು ತಿಳ್ಕೋಬಹುದು. ಇದರ ಆಧಾರದ ಮೇಲೆ ಭಕ್ತಿ ವಿನೋದ್ ಠಾಕೂರ್ ಅವರು ಮಹಾಮಂತ್ರನ ಒಂದು ವಿಶಿಷ್ಟ ರೂಪದಲ್ಲಿ ಉಚ್ಚರಿಸ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರನ ಅವರು ಭಕ್ತಿ ವಿನೋದ್ ಠಾಕೂರ್ ಅವರು ಅದನ್ನ ಅಂದ್ರೆ ಒಂದು ಜನರಿಗೆ ವಿಶಿಷ್ಟವಾಗಿ ಅವರು ಉಚ್ಚರಿಸ್ಲಿಕ್ಕೆ ಹೇಳ್ಕೊಡ್ತಾ ಇದ್ರು. ಇಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಸರ್ವಧರ್ಮ ಪರಿತ್ಯಾಜ್ಯಂ ಮಾಮೇಕಂ ಶರಣಂ ವ್ರಜಂ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷಾಮಿ ಮಾ ಶುಚಃ ಅಂತಂದ್ರೆ ಎಲ್ಲಾ ಧರ್ಮಗಳನ್ನ ತ್ಯಜಿಸು, ನನಗೆ ಶರಣಾಗು, ನಿನ್ನೆಲ್ಲಾ ಪಾಪಗಳಿಂದ ನಾನು ಮುಕ್ತನಾಗಿ ಮಾಡ್ತೇನೆ ಅಂತ ಭಗವದ್ಗೀತೆ ಶ್ಲೋಕದಲ್ಲಿ ಹೇಳಿದ್ದೆ. 18ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ. ಅಭಯವರಿಗೆ ಈ ಶ್ಲೋಕ ಗೊತ್ತಿತ್ತು, ಯಾಕಂದ್ರೆ ಅವ್ರು ವೈಷ್ಣವ ಫ್ಯಾಮಿಲಿಯಿಂದ ಬಂದರಿಂದ ಅವರಿಗೆ ಭಗವದ್ಗೀತೆ ಶ್ಲೋಕಗಳೆಲ್ಲ ಪರಿಚಯ ಇತ್ತು. ಅವರು ಈ ಭಗವದ್ಗೀತೆ ಸಾರನ ಎಲ್ಲರಿಗೂ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಜಂಜಾಟ ತುಂಬಿರೋ ಲೈಫಲ್ಲಿ ಇದನ್ನೆಲ್ಲ ಹೇಳಿದ್ರೆ ಅವರು ಅಂದ್ರೆ ಸ್ವಲ್ಪನಾದ್ರೂ ಸುಧಾರಣೆ ಆಗ್ತಾರೆ. ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆ ಯಜ್ಞ ಯಶಸ್ವಿ ಆಗ್ತದೆ ಅನ್ನೋದು ಅವ್ರದ್ದು ಆಸೆ ಆಗಿತ್ತು.
ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಅವಾಗ ಅವರು ಅಂದ್ರೆ ಯಾತ್ರಾ ಹೋಗ್ತಾ ಇರ್ತಿದ್ರು. ಆದ್ರೆ ಅಭಯ್ ಅವರಿಗೂ ಮದುವೆ ಆಗಿತ್ತು, ಅವರಿಗೂ ಫ್ಯಾಮಿಲಿ ಇತ್ತು, ಮತ್ತೆ ಆ ಫ್ಯಾಮಿಲಿ ನಿರ್ವಹಣೆ ಮಾಡ್ಲಿಕ್ಕೆ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಹೀಗಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ನ ಅವರು ಭೇಟಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ಫಸ್ಟ್ ಟೈಮ್ ಭೇಟಿ ಆಗಿದೆ ಬಿಟ್ರೆ ಅವ್ರು 2ನೇ ಟೈಮು ಭೇಟಿ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಅಂದ್ರೆ ಅವ್ರು ಹೇಳ್ತಾರೆ ಅಭಯ್ ಅವರು, ನಾನು ಇಂಥ ಒಳ್ಳೆ ಸಾಧುಗಳನ್ನ ನೋಡೇ ಇಲ್ಲ. ಅಂದ್ರೆ ಅವ್ರು ಒಂದು ಫಸ್ಟ್ ಇಂಪ್ರೆಷನ್ ಅಲ್ಲೇ ನಾನು ಫುಲ್ ಇದಾಗಿ ಹೋಗ್ಬಿಟ್ಟೆ. ಅಂದ್ರೆ ನಾನು ಅಷ್ಟೊಂದು ಅವರಿಗೆ ಆಕರ್ಷಿತನಾಗಿ ಹೋಗ್ಬಿಟ್ಟೆ. ಅಂದ್ರೆ ಅವರು ಅವತ್ತು ಹೇಳಿದ್ದು ಮಾತುಗಳು ನನಗಿನ್ನೂ ನೆನಪಿಗೆ ಬರ್ತಾ ಇದ್ದಾವೆ ಅಂತ ಅವರು ಪದೇ ಪದೇ ಅದನ್ನ ಮೆಲುಕು ಹಾಕ್ತಾ ಇರ್ತಾರೆ. ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಗೌಡಿಯ ಮಠದ ಭಕ್ತರ ಜೊತೆಗೆ ಮತ್ತೆ ಅವ್ರ ಶಿಷ್ಯರ ಜೊತೆಗೆ ಬೆರಿತಾ ಇರ್ತಾರೆ. ಇದು ಮುಂದುವರೆದು ಗಾಂಧೀಜಿಯವರು ಚಳುವಳಿ ನಡೆಸ್ತಾ ಇರ್ತಾರೆ. ಆದ್ರೆ ಅಭಯ್ ಅವರು ಅದ್ರದ್ದು ಸವಾಸಿಗೆ ಹೋಗಲ್ಲ. ಯಾಕೆ ಅಂತಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಳಿದ್ದು ಎಲ್ಲರನ್ನೂ ಕೃಷ್ಣ ಪ್ರಜ್ಞೆ ಇರ್ತಾರೆ, ಆ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ಅದು ಚೇಂಜಸ್ ಆಗೋದು ಆಗ್ತಾನೆ ಇರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಗಾಂಧೀಜಿಯವರು ಅಹಿಂಸಾವಾದಿ ಚಳುವಳಿ ಮಾಡ್ಲಿಕ್ಕೆ ಹೋಗಿ ಅವರು ಅನುಯಾಯಿಗಳು ಏನ್ ಮಾಡ್ಬಿಡ್ತಾರೆ, ಈ ಅಹಿಂಸಾಯಿಂದ ನಾವು ಸ್ವಾತಂತ್ರ್ಯ ಪಡ್ಕೊಳಕ್ ಆಗಲ್ಲ, ಹಿಂಸಾಚಾರಕ್ಕೆ ಇಳಿದ್ರೆ ನಾವು ಸ್ವಾತಂತ್ರ್ಯನ ಪಡ್ಕೋಬಹುದು ಅಂತ ಅವರೇನು ಹಿಂಸೆಗೆ ಇಳಿದು ಬಿಡ್ತಾರೆ. ಅದರಿಂದ ಗಾಂಧೀಜಿಯವರೇ ಮುಂದಾಳತ್ವ ವಹಿಸೋದ್ರಿಂದ ಗಾಂಧೀಜಿಯವ್ರನ್ನ 6 ವರ್ಷ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಬಿಡ್ತಾರೆ. ಹಾಗಾಗಿ ಅದ್ರದ್ದು ಸ್ವಾತಂತ್ರ್ಯ ಚಳುವಳಿಯ ಮುಂದಾಳತ್ವನ ಯಾರು ವಹಿಸ್ಲಿಕ್ಕೆ ಆಗ್ತಾ ಇರಲ್ಲ, ಯಾರು ವಹಿಸೋರು ಇರಲ್ಲ. ಆಮೇಲೆ ಅಭಯ್ ಅವರು ಆಸಕ್ತಿ ಕಳ್ಕೊಬಿಟ್ಟಿರ್ತಾರೆ ರಾಜಕೀಯದ ಮೇಲೆ. ಯಾಕಂದ್ರೆ ಅವ್ರು ಫುಲ್ಲಿ ಆಧ್ಯಾತ್ಮಿಕದ ಬಗ್ಗೆ ತೊಡ್ಕೊಂಡಿರ್ತಾರೆ. ಅವರು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಳಿದ ವಾಕ್ಯಗಳನ್ನೇ ಅವರು ಮೆಲುಕು ಹಾಕ್ತಾ ಇರ್ತಾರೆ. ಅಂದ್ರೆ ಅವ್ರು ರಾಜಕೀಯ ತಂಟೆಗೆ ಅವ್ರು ಹೋಗಲ್ಲ. ಅವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಸ್ವತಂತ್ರ ಅನ್ನೋದು ಆಮೇಲೂ ಪಡ್ಕೋಬಹುದು, ನಾವು ಫಸ್ಟು ಜನರಿಗೆಲ್ಲ ಕೃಷ್ಣ ಪ್ರಜ್ಞೆನ ಕೊಡ್ಬೇಕು, ಅವಾಗ ಅದರಿಂದ ಜನರು ಉದ್ಧಾರ ಆಗ್ತಾರೆ, ಅದರಿಂದ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದ್ರೆ ದೇಶನೂ ಸ್ವತಂತ್ರ ಆಗ್ತದೆ ಅನ್ನೋದು ಅವರು ಅಭಯ್ ಅವ್ರದ್ದು ಚೇಂಜಸ್ ಆಗಿರ್ತದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೃಷ್ಣ ಪ್ರಜ್ಞೆಲೆ ಅವರು ತಮ್ಮನ್ನ ತುಂಬಾ ತೊಡಗಿಸ್ಕೊಬಿಟ್ಟಿರ್ತಾರೆ. ಇತ್ತ ಸಂಸಾರನೂ ಬೆಳೀತಾ ಇರ್ತದೆ. ಅವರಿಗೆ 1921ರಲ್ಲಿ ಒಂದು ಗಂಡು ಮಗು ಆಗ್ತದೆ. ಆಮೇಲೆ ತುಂಬಾ ಮಕ್ಕಳಾಗ್ತಾರೆ. ಅವರಿಗೆ ಆದಾಯ ಅಷ್ಟೇ ಇರೋದ್ರಿಂದ ಅವರು ಆ ಸಂಸಾರ ನಿರ್ವಹಣೆ ಮಾಡ್ಲಿಕ್ಕೆ ಅವರು ದುಡಿಬೇಕಾಗ್ತದೆ. ಪ್ರಭುಪಾದವ್ರು ಏನ್ ತಿಳ್ಕೊಂತಾರೆ ಅಂದ್ರೆ ಈ ಸಂಸಾರ ನಿರ್ವಹಣೆ ಮಾಡ್ಲಿಕ್ಕೆ ದುಡಿತೀವಲ್ಲ, ಆ ಹಣ ಗಳಿಸುವುದು ಕಾಲ ಮತ್ತೆ ಶಕ್ತಿಯ ವ್ಯಯ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಮನೆ ಮಕ್ಕಳು ಸಂಸಾರ ಅನ್ನೋ ಜಂಜಾಟದಲ್ಲಿ ಇದ್ರೆ ನಾವು ಭಕ್ತಿನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗಲ್ಲ. ಅದು ಒಂಥರ ವೇಸ್ಟು ಅನ್ನೋದು ಅವರು ಥಿಯರಿ ಆಗಿರುತ್ತದೆ. ಆದ್ರೂ ಅವರು ಸಂಸಾರನ ಬಿಟ್ಟು ಹೋಗಲ್ಲ. ಯಾಕೆ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ವಿವಾಹ ಡೈವರ್ಸ್ ತಗೊಳ್ಳೋದು, ಈ ಸಂಸಾರನ ಬಿಟ್ಟಿರೋದು, ಇದೆಲ್ಲ ತಪ್ಪಾಗಿರ್ತದೆ. ಅವಾಗ ಆ ಥರ ಈ ಸಿಸ್ಟಮ್ ಇರೋ ಥರ ಅವಾಗಿರಲ್ಲ. ಅವಾಗ ಏನೇ ಆದ್ರೂ ಕುಟುಂಬಕ್ಕೆ ಅದು ಕುಟುಂಬ ಹೆಂಡತಿ ಇದಾಗಿಲ್ಲ ಅಂದ್ರೂ ಸಹ ಅವಳ ಜೊತೆಗೆ ಸುಧಾರಿಸ್ಕೊಂಡು ಹೋಗೋ ಥರ ಇರ್ಬೇಕಾಗ್ತದೆ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಆಗಿರ್ತದೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಏನೇ ಆದ್ರೂ ಅವರು ಹೆಂಡತಿ ಮಕ್ಕಳ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಅವರು ಬದುಕ್ತಾ ಇರ್ತಾರೆ. ಇನ್ನು ಅಂತಂದ್ರೆ ಅಲ್ಲಿ ಗೌಡಿಯ ಮಠದಲ್ಲಿ ಅಂದ್ರೆ ಮದುವಾದವರು ಸಂಸಾರದಲ್ಲಿ ಇತ್ಕೊಂಡೆ ಭಕ್ತಿ ಮಾಡ್ಬೇಕು, ಸನ್ಯಾಸಿ ಆಗೋಂಗಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಆದ್ರೂ ಈ ಕಡೆ ಅಭಯ್ ಅವರಿಗೆ ತುಂಬಾ ಆಧ್ಯಾತ್ಮಿಕದ ಬಗ್ಗೆ ಒಲವಿದ್ರೂ ಸಹ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಕಡೆ ಸಂಸಾರ ಮನೆ ಮಕ್ಕಳನ್ನ ಇದ್ ಮಾಡ್ಲಿಕ್ಕೂ ಆಗದೆ ಅವರು ಆ ಸಂಸಾರದಲ್ಲೇ ಇದ್ಕೊಂಡು
ಮನೆ ಜವಾಬ್ದಾರಿನೂ ಮತ್ತೆ ಧಾರ್ಮಿಕ ಜೀವನನ ಎರಡನ್ನೂ ನಿರ್ವಹಿಸ್ತಾ ಇರ್ತಾರೆ. ಅವರು ಒಂದ್ ತೀರ್ಮಾನ ಮಾಡ್ತಾರೆ, ನಾನು ಈ ಸಂಸಾರನ ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಆದ್ರೆ ಇವರು ಪ್ರಿಂಟಿಂಗ್ ಮಾಡ್ಲಿಕ್ಕೆ ನಾನು ಧನ ಸಹಾಯನಾದ್ರೂ ಮಾಡ್ಬಹುದಲ್ಲ ಅಂತ ಅನ್ಕೊಂತಾರೆ. ತಾನು ಧನ ಸಹಾಯ ಮಾಡ್ಬೇಕು ಅಂತ ಯೋಚಿಸ್ತಾರೆ. ಆದ್ರೆ ಅವ್ರ ಹತ್ರ ಸಾಕಷ್ಟು ಹಣ ಇರಲ್ಲ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ತಾನು ಅವರಿಗೆ ಬಾಲ್ಯದಲ್ಲಿ ಜ್ಯೋತಿಷ ಹೇಳಿರ್ತಾರೆ, ಅಭಯವರು ಅತ್ಯಂತ ದೊಡ್ಡ ಶ್ರೀಮಂತರಾಗ್ತಾರೆ ಅಂತ. ಆದ್ರೆ ಅವ್ರು ಹೇಳ್ತಾರೆ, ಇದು ಯಾಕೋ ಆಗೋ ಸಾಧ್ಯತೆ ಕಡಿಮೆ ಇದೆ. ತಾನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ತಾನೇನಾದ್ರೂ ಈ ಜ್ಯೋತಿಷ್ಯ ಹೇಳಿದ್ದು ಸತ್ಯವಾಗಬಹುದೇನೋ ಅಂತ ಅವರು ಅನ್ಕೊಂತಾರೆ. ಅವಾಗ ಅವರು ಡಾಕ್ಟರ್ ಬೋಸ್ ಅವ್ರ ಹತ್ರ ಚರ್ಚೆ ಮಾಡ್ತಾರೆ. ನಾನು ಈ ತರ ಸಪ್ರೇಟ್ ಆಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀನಿ, ಏನ್ ಮಾಡ್ಬೋದು, ಏನ್ ಮಾಡಿದ್ರೆ ನನಗೆ ಸಾಕಷ್ಟು ಹಣ ಸಿಗ್ತದೆ ಅಂತ ಅವರು ಚರ್ಚೆ ಮಾಡಿದಾಗ ಬೋಸ್ ಅವ್ರು ಹೇಳ್ತಾರೆ, ನಮ್ದೇ ಔಷಧಿಗಳ ಮತ್ತೆ ತೈಲ, ಟೂತ್ ಪೇಸ್ಟ್ ಮೊದಲಾದ ಸಾಮಗ್ರಿಗಳನ್ನೆಲ್ಲ ನಮ್ಮ ಕಾರ್ಖಾನೆಯಿಂದಾನೇ ತಯಾರು ಮಾಡ್ತೀವಿ. ಅದ್ರನ್ನೇ ನೀನು ಉತ್ತರ ಭಾರತದ ಕಡೆ ಮಾರಾಟ ಮಾಡು, ಅದರಿಂದ ನಿನಗೆ ಸಾಕಷ್ಟು ಹಣ ಸಿಗ್ತದೆ, ಅದರಿಂದ ನಿನ್ನ ಸಂಸಾರನೂ ಚೆನ್ನಾಗಿರ್ತದೆ, ನೀನು ಚೆನ್ನಾಗಿರಬಹುದು ಅಂತ ಅವರು ಸಜೆಷನ್ ಕೊಡ್ತಾರೆ. ಅವಾಗ ಇಲ್ಲಿ ಡಾಕ್ಟರ್ ಬೋಸ್ ಅವರು ಕಾರ್ಖಾನೆಯಲ್ಲಿ ತಯಾರಾಗುವ ಔಷಧಿಗಳು, ತೈಲಗಳು, ಟೂತ್ ಪೇಸ್ಟ್ಗಳನ್ನೆಲ್ಲ ತಗೊಂಡು ಹೋಗಿ ಅವರು ಉತ್ತರ ಭಾರತದ ಕಡೆ ಮಾರಾಟ ಮಾಡ್ತಾ ಇರ್ತಾರೆ. ಅದರಿಂದ ಅವರಿಗೆ ಚೆನ್ನಾಗಿ ಲಾಭ ಸಿಗ್ತಾ ಇರ್ತದೆ. ಹಾಗಾಗಿ ಡಾಕ್ಟರ್ ಬೋಸ್ ಮತ್ತೆ ಅಭಯ್ ಅವರು ಸೇರ್ಕೊಂಡು ಅಲಹಾಬಾದ್ ನಗರದಲ್ಲಿ ಅಂದ್ರೆ ಆಫೀಸನ್ನ ಅಲ್ಲೇ ಆಫೀಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಮಿಡ್ಲ್ ಆಫ್ ದಿ ಆ ಕಡೆ ಈ ಕಡೆ ಎಲ್ಲದಕ್ಕೂ ಸಪ್ಲೈ ಮಾಡ್ಲಿಕ್ಕೆ ಸರಿ ಆಗ್ತದೆ ಅಂತ ಅವರಿಬ್ರು ಡಿಸೈಡ್ ಮಾಡಿ ಅಲ್ಲೇನೆ ಆಫೀಸ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಶೀಲಾ ಪ್ರಭುಪಾದ್ ಅವರು ತಮ್ಮ ಗುರುಗಳ ಪ್ರೇರೇಪಣೆಯಿಂದ ಏನೇನೆಲ್ಲ ಮಾಡಿದ್ರು, ಅವರು ಜೀವನ ಯಾವ ತರ ಚೇಂಜಸ್ ಆಯ್ತು ಅನ್ನೋದನ್ನ ನಾವು ತಿಳ್ಕೊಂಡ್ವು. ಅಂದ್ರೆ ಒಳ್ಳೆ ಗುರುವಿಂದ ಅವರು ಶಿಷ್ಯ ಆದವರು ಯಾವ ತರ ಎಲ್ಲ ಚೇಂಜಸ್ ಆಗ್ಬೋದನ್ನ ನಮ್ಮ ಶೀಲಾ ಪ್ರಭುಪಾದ್ ಅವ್ರನ್ನ ನೋಡಿ ನಾವು ತಿಳ್ಕೊಬಹುದು. ಇನ್ನು ಮುಂದೆ ಇದೆ, ಅದನ್ನ ನೆಕ್ಸ್ಟ್ ವಾರ ಮಾಡೋಣ. ಶೀಲಾ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಪ್ರಭುಪಾದ್ರ ಲೀಲಾಮೃತ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾನೆ ಇದ್ದೀರಾ ಮಾತಾಜಿ. ಇವತ್ತಿಂದು ಗುರುಗಳ ಎಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡು ಗುರುಗಳು ಹೇಳಿದ ತರನೇ ಅವರು ನಡ್ಕೊಂತಾ ಇರ್ತಾರೆ. ತುಂಬಾ ಗುರು ಇಂಪಾರ್ಟೆಂಟ್. ಅವರು ಎಷ್ಟು ಗುರುಗಳು ನೋಡಿರ್ತಾರೆ, ಆದ್ರೆ ಈ ಗುರುಗಳನ್ನ ಅವರು ನೋಡಿದ ತಕ್ಷಣನೇ ಇದ್ ಮಾಡ್ಕೊಳ್ತಾರೆ ಮಾತಾಜಿ, ಒಪ್ಪಿಗೆ ಮಾಡ್ಕೊಂತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ. ತುಂಬಾ ಧನ್ಯವಾದಗಳು ಮಾತಾಜಿ ಇವತ್ತಿನ ಪ್ರವಚನವನ್ನು ನಡೆಸ್ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿತ್ತು ಮಾತಾಜಿ ಲೀಲಾಮೃತ. ಹರೇ ಲವ ಕೃಷ್ಣ. ಮಾತ್ರ ಸಾಧು ಸಂಘದಿಂದ ಎಷ್ಟು ಮಾತ್ರ ನಾವು ಮುಂದುವರಿಬಹುದು ಭಕ್ತಿಯಲ್ಲಿ ಅಂತ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ನೀಟಾಗಿ ಸ್ಪಷ್ಟವಾಗಿ ಹೇಳ್ತೀರಾ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳ್ತೀರಾ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಗುರುಗಳ ಆಶೀರ್ವಾದ, ನಿಮ್ಮಂತ ಹಿರಿಯರ ಆಶೀರ್ವಾದ ಮಾತಾಜಿ. ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳ್ತೀರಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ನಮ್ಗೆ ಇದೇ ರೀತಿ ತಿಳಿಸ್ಕೊಡ್ತಾನೆ ಇರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ಉಮಾ ಮಾತಾಜಿ ಹಾಡ್ತೀರಾ? ನರಸಿಂಹ ಪ್ರಣತಿ ಉಮಾ ಅಶೋಕ್ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ ಹಾಡಿ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ
नरसिंहं भीषणं भद्रं मृत्युं नमाम्यहम् नमस्ते नरसिंहाय नमस्ते नरसिंहाय प्रह्लाददायिने प्रह्लाददायिने हिरण्यकाशीपूर्वक्षः हिरण्यकाशीपूर्वक्षः शीलटङ्कानकालाये शीलटङ्कानकालाये इतो न सिंह परतो न सिंह इतो न सिंह परतो न सिंह यतो यतो यामि ततो न सिंह यतो यतो यामि ततो न सिंह बहिर्न सिंह हृदयेन सिंह बहिर्न सिंह हृदयेन सिंह नरसिंहमदिं शरणं प्रपद्ये नरसिंहमदिं शरणं प्रपद्ये तव करकमलवरे अद्भुतशृङ्गा दलिता हिरण्यकशिपु तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय लक्ष्मी नरसिंह जय अनंत देव लक्ष्मी नरसिंह जय अनंत देव जय प्रह्लाद महाराज जय प्रह्लाद महाराज प्रह्लाद महाराज भक्ता प्रह्लाद जय जय प्रभुपाद प्रभुपाद जय जय प्रभुपाद जय जय गुरुदेव 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 जय जय गुरुदेव निताय गौरा हरि बोल हरि बोल हरि बोल निताय गौरा हरि बोल श्री लक्ष्मी नरसिंह देव भगवान की जय प्रहलाद महाराज की जय हरे कृष्ण माता ದಂಡೋತ್ಸವ ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ದರ್ಶಿನಿ ಮಾತಾಜಿ, ಬೇರೆ ಕಲ್ಪನಾ ಮಾತಾಜಿ, ಡಿಂಪು ಮಾತಾಜಿ, ಎಲ್ಲಾ ಮಕ್ಳಿಗೂ ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ. ಹರಿ ಬೋಲ್. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಧನ್ಯವಾದ ಮಾತಾಜಿ. ಯಾತ್ರೆ ಬಗ್ಗೆ ಹಾಕಿದ್ದಾರೆ ಪ್ರಭುಜಿ, ಯಾತ್ರೆ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಮಾತಾಜಿ. ನೋಡ್ವಿ ಮಾತಾಜಿ, ನೋಡ್ವಿ. ಹಾ ಪ್ರಭುಜಿ, ಏನಾದ್ರು ಹೇಳ್ತೀರಾ ಪ್ರಭುಜಿ ಯಾತ್ರೆ ಬಗ್ಗೆ? ನಾಳೆ ಹೇಳ್ತೀನಿ ಮಾತಾಜಿ. ಟ್ರೈನ್ ಬುಕ್ ಅರ್ಜೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇನೆ. ಟಿಕೆಟ್ ಸಿಗೋದಿಲ್ಲ. ಯಾರು ಟಿಕೆಟ್ ಸಿಗಲ್ವೋ ಅವ್ರು ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಅದು ಕಾಸ್ಟ್ಲಿ ಆಗುತ್ತೆ. ಬೇಗ ಬುಕ್ ಮಾಡಿದ್ರೆ ನಿಮ್ಗೆ ಕಡಿಮೆ ಆಗುತ್ತೆ. ಇಡೀ ಯಾತ್ರೆನೇ ತುಂಬಾ ಕಡಿಮೆ ಯಾತ್ರೆ ಶುಲ್ಕ ಇದೆ. ಮತ್ತೆ ಶನಿವಾರ ಭಾನುವಾರ ಇರುತ್ತೆ. ಎಲ್ಲರೂ ಬರ್ಬೇಕು ಅಂತ ಕೇಳ್ಕೊಳ್ತೀವಿ. ಹರೇ ಕೃಷ್ಣ. ಎಲ್ಲರೂ ಬರ್ಲೇಬೇಕು. ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬೇಡಿ. ಕುಟುಂಬ ಸಮೇತ ಬನ್ನಿ ಅಂತ ಕೇಳ್ಕೊತೀನಿ. ಹರೇ ಕೃಷ್ಣ. ನೀವೇ ನಂಬರ್ ಕೊಟ್ಟಿದ್ದೀನಿ. ಈ ನಂಬರ್ ಕಾಲ್ ಮಾಡಿದ್ರೆ ಅವ್ರಿಗೆ ಗೊತ್ತಿದೆ, ಅವ್ರು ಟಿಕೆಟ್ ಬುಕ್ ಮಾಡಿ ಕೊಡ್ತಾರೆ.
ಯಾರಿಗಾದ್ರೂ ಏನಾದ್ರು ವೈಯಕ್ತಿಕವಾಗಿ ಏನಾದ್ರು ಹೇಳ್ಬೇಕು ಕೇಳ್ಬೇಕಂದ್ರೆ ಕೇಳ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಟಿಕೆಟ್ಸ್ ಎಲ್ಲ ಖಾಲಿ ಆಗ್ತಾ ಇದೆ. ನಿತ್ಯಾನಂದ ಪ್ರಭುದು ಕ್ಲಾಸ್ ಲಿಂಕ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಪ್ರಭು, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ನಿಮ್ಗೆ ತಮಿಳು ಅರ್ಥ ಆಗುತ್ತೆ ಮಾತಾಜಿ? ಹಾ ಪ್ರಭು, ಮಾತಾಡ್ತೀವಿ ಇನ್ನೂ ಸ್ವಲ್ಪ. ಓಕೆ ಓಕೆ. ತುಂಬಾ ಚೆನ್ನಾಗಿತ್ತು. ಆ ನಾಮದೇವ್ದು ಹೇಳಿದ್ರಲ್ಲ ಸ್ಟೋರಿ, ಅದು ತುಂಬಾ ಇಷ್ಟ ಹೌದು ಆಯ್ತು ಹೌದು ಪ್ರಭು. ಹೌದು. ಹೌದು, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ರು. ಹಾ ನೋಡಿ, ಅವ್ರದ್ದು ಬಹಳಷ್ಟು ಕ್ಲಾಸ್ ನಾವು ಲಿಂಕ್ ಹಾಕ್ತೀವಿ, ನೀವು ಕೇಳ್ಬೋದು. ರೆಕಾರ್ಡಿಂಗ್ ಎಲ್ಲಾನು ಇದೆ, ಕೇಳ್ಬೋದು. ಮತ್ತೆ ಯಾತ್ರೆಗೆ ಬನ್ನಿ ಮಾತಾಜಿ ನೀವು. ಜೈಮತಿ ಮಾತಾಜಿ ಅವರೇ. ಹರೇ ಕೃಷ್ಣ. ಫೈನಲ್ ಎಕ್ಸಾಮ್ ಇದೆ ಪ್ರಭು ಅವಾಗ್ಲೇ. ಯಾವುದು ಯಾವ ಎಕ್ಸಾಮ್ ಇದೆ? ಭಕ್ತಿ ಶಾಸ್ತ್ರಿದು ಲಾಸ್ಟ್ ಯೂನಿಟ್. ಓಕೆ ಓಕೆ. ಮಂತ್ ಎಂಡ್ ಅಲ್ಲೇ ಇಟ್ಟಿದ್ದಾರೆ. ನಾವು ಸೆಕೆಂಡ್ ಹೋಗಿ 12th ಬರ್ತಾ ಇದ್ದೀವಿ. ಮಾಯಾಪುರ್ಗೆ ಹೋಗ್ತಾ ಇದ್ದೀವಿ ಟೆಂಪಲ್ ಇಂದ. ಮತ್ತೆ ಅದ್ ಬಂದ್ಮೇಲೆ ಮತ್ತೆ ಇನ್ನೊಂದ್ ವೀಕ್ಗೆ ಬರಕ್ಕೆ ಆಗಲ್ಲ, ಅದಕ್ಕೋಸ್ಕರ ಬರ್ತಾ ಇಲ್ಲ ಪ್ರಭು. ಮತ್ತೆ ಮಂತ್ ಎಂಡ್ ಅಲ್ಲೇ ಎಕ್ಸಾಮ್ಸ್ ಇದೆ. ನೋಡಿದ ತಕ್ಷಣ ಆಸೆ ಆಯ್ತು ನಮ್ಗೆ. ನೋಡಿ, ಬೇರೆ ಭಕ್ತರು ಹೇಳ್ತೀನಿ ಪ್ರಭು. ನೀವು ಹೇಳಿ, ಯಾರಾದ್ರೂ ಬೇರೆಯವ್ರು ಬರೋದಿದ್ರೇನು ಹೇಳಿ ನಿಮ್ ಗುಂಪಿಂದ. ಓಕೆ. ಹರೇ ಕೃಷ್ಣ. ಬೇರೆಯವರು ಎಲ್ಲ ಭಕ್ತರು ನಿಮ್ಮ ರಿಲೇಷನ್ಸ್ ನ ಅವ್ರನ್ನ ಆಹ್ವಾನ ಮಾಡ್ಬೋದು. ಬೇರೆ ಹೊಸಬ್ರು ಟೂರ್ ತರ ಬಂದು ಹೋಗ್ತೀರಿ ಅನ್ನೋರು ದಯವಿಟ್ಟು ಬೇಡ. ಅವ್ರನ್ನ ಕರ್ಕೊಂಬರ್ತೀರಿ ಅಂದ್ರೆ ಅವ್ರನ್ನ ಭಕ್ತರು ಮಾಡ್ತೀರಿ ಅಂತಂದ್ರೆ ಪರವಾಗಿಲ್ಲ. ಭಕ್ತಿ ವೃಕ್ಷದಲ್ಲಿ ಇರೋರು ಯಾರಾದ್ರೂ ನೋಡೋ ಇಂಟ್ರೆಸ್ಟ್ ಇದ್ರೆ ಕಳಿಸ್ಬೋದಲ್ಲ ಪ್ರಭು? ಹೇಳಿ ಆ ತರದವ್ರು ಇದ್ರೆ ಹೇಳಿ. ಭಕ್ತಿ ವೃಕ್ಷದಲ್ಲಿ ಅಂತ ಹೇಳಿ, ಟೂರ್ ಕರ್ಕೊಂಡು ಹೋಗ್ತಾರೆ ಅಂತ ಬರೋರು ಮಾತ್ರ ಬೇಡ. ನೀವು ಯಾರೋ ಬೇರೆ ಪ್ರೊಫೆಷನಲ್ ಟೂರ್ಗಳ ತರ ಕರ್ಕೊಂಡು ಹೋಗ್ತಾರೆ ಅನ್ನೋದು ಸ್ವಲ್ಪ ಬಂದ್ರೆ ಕೃಷ್ಣ ಪ್ರಜ್ಞೆ ಇದ್ರೆ ಅವ್ರಿಗೂ ಸ್ವಲ್ಪ ಒಳ್ಳೇದಾಗತ್ತೆ ಅದು. ಓಕೆ ಪ್ರಭು, ಹೇಳ್ತೀನಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ, ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಇದ್ರ ಬಗ್ಗೆ? ಹರೇ ಕೃಷ್ಣ ಪ್ರಭು. ದಂಡಾತ್ ಪ್ರಣಾಮ ಪ್ರಭು. ಟಿಕೆಟ್ಸ್ ಎಲ್ಲ ಖಾಲಿ ಆಗ್ತಾ ಇದೆ ಪ್ರಭು, ಬೇಗ ಬುಕ್ ಮಾಡ್ಬೇಕು. ಎಷ್ಟಿದೆ ಟಿಕೆಟ್ಸ್ ಈಗ? ಸ್ಲೀಪರ್ 88 ಇದೆ ಪ್ರಭು, 88 ಇದೆ. ಮೈಸೂರಿಂದ, ಬೆಂಗಳೂರಿಂದ ಖಾಲಿ ಆಗಿದೆ. ಬೆಂಗಳೂರಿಂದ 88 ಇದೆ ಈಗ? ಇಲ್ಲ, ಮೈಸೂರಿಂದ 88 ಇದೆ. ಬೆಂಗಳೂರಿಂದ ಒಂದ್ 3-4 ಇದೆ ಸ್ಲೀಪರ್. ಥರ್ಡ್ AC ಇನ್ನು ಅಷ್ಟೇನಾ? ಸ್ಲೀಪರ್ ಅಲ್ಲಿ 8 ಇದೆ ಅನ್ಸುತ್ತೆ ಅಷ್ಟೇ ಬೆಂಗಳೂರಿಂದ. ಹೌದಾ? ಓಕೆ ಓಕೆ. ನೋಡಿ, ಬೇಗ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಚೀಪ್ ಆಗುತ್ತೆ. ಇಲ್ಲಿ ಫಸ್ಟ್ ಬುಕ್ ಮಾಡಿ. ಯಾರೆಲ್ಲರೂ ಹಿಂದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ. ಬುಕ್ಕಿಂಗ್ ಬೋರ್ಡಿಂಗ್ ಅಟ್ ಬೆಂಗಳೂರು ಕೊಡಿ, ಬುಕ್ಕಿಂಗ್ ಫ್ರಮ್ ಮೈಸೂರು ತರ ಕೊಡ್ಸಿ. ನೋಡಿ, ಬೇಗ ನಾವು ಯಾರಿಗೂ ಕಾಯಲ್ಲ, ನಾವು ಹೋಗ್ತೀವಿ. ಬರೋರು ಇಂಟ್ರೆಸ್ಟ್ ಇದ್ರೆ ನಮ್ ಜೊತೆ ಬಂದ್ರೆ ತುಂಬಾ ಸಂತೋಷ. ಬಟ್ ನಾವು ಜಾಸ್ತಿ ಒತ್ತಾಯ ಮಾಡಲ್ಲ. ಬಂದ್ರೆ ತುಂಬಾ ಸಂತೋಷ. ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಇಲ್ಲಿದ್ರೆ ನೀವು ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಬಸ್ಸಲ್ಲಿ ಬರ್ಬೇಕಾಗತ್ತೆ, ಸ್ಲೀಪರ್ ಬಸ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಅದಕ್ಕೆ ಒಂದು 600, 700, 1000 ಆ ತರ ಇರುತ್ತೆ. ಈಗ ಬುಕ್ ಮಾಡ್ಕೊಂಡ್ರೆ ಕಡಿಮೆ. ಹರೇ ಕೃಷ್ಣ. ಏನ್ ಟೂರ್ ಹೋಗ್ತೀರಿ ಮತ್ತೆ ಪ್ರಭು? ಹರೇ ಕೃಷ್ಣ. ಆಮೇಲೆ ಮಾತಾಡ್ತೀನಿ ಮಾತಾಜಿ ನಿಮ್ ಜೊತೆಗೆ. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಮುಕ್ತಾಯ ಮಾಡಿ ಮಾತಾಜಿ. ಶ್ವೇತಾ ಮಾತಾಜಿ ಅವರೇ. ಹಾ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾದಾನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡವತ್ ಪ್ರಣಾಮ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ದಂಡೋಷ. ಹರೇ ಕೃಷ್ಣ ಮಾತಾಜಿ.